ಅವರು ದೊಡ್ಡ ರಾಜರಂತೆ ಕಾಣವರು. ಮತ್ತೊಂದು ಎರಡನೇ ಜೊತೆಯಾಗಿ ಮಾತಾಡೋದಾಗಲಿ ಬಂದವರು ತಾವುದಾರ ಸ್ವಾಮಿ ಹೋ ಅಂತ ಜೈ ಸೇವಕ ಶ್ರೀಮಂತ ಬ್ರಹ್ಮಾಂಡಗಳು ಅಂಡಜ ಪಿಂಡಜ ಜಲಜ ಉದ್ವಿಜ ಈ ಸಜೀವಿಗಳೆಲ್ಲವೂ ಎನ್ನ ಕರದೊಳಗಿರುವ ವಜ್ರಾಯುಧವನ್ನು ಕಂಡು ಭಯಗೊಳ್ಳುತ್ತಿರಲು ನಮ್ರತೆಯಿಂದ ಎನ್ನ ಎದುರಿಗೆ ಬಂದು ನಿಂತು ಮಾತನಾಡಿಸುವ ನೀನು ದಾರು ಸುತ ಎನ್ನ ಮಾತ ನಮಗಾರು ಸಾರಥಿ ಸಾರಥ್ಯನವರು ತಾವುದಾರು ರಾಜ ವೈರಿಗೋಳ ತೇಜ ಎಲೈ ಚತುರ್ಭುವನದೋಳು ಬುದ್ಧಿಯುಳ್ಳ ಸಾರಥಿಯೇ ಕೇಳು. ಈ ಚತುರ್ಭುವನದೋಳು ಬ್ರಹ್ಮಾಂಡದೋಳು ಅತ್ಯಾಧಿಕವಾದ ಮೂರು ಲೋಕದೋಳು ಮೃತ್ಯುಂಜಯನ ಕರ್ಣ ಕಟಾಕ್ಷದಿಂದ ಕಾಮಧೇನು ಕಲ್ಪ ವೃಕ್ಷ ಚಿಂತಾಮಣಿ ಪುರುಷನ ಕಣಿ ಸಕಲ ದಿಕ್ಕ ಬಾಲಿಕರಿಗೆಲ್ಲ ಕರ್ತನಾಗಿ ಅಖಿಲ ಸಂಪತ್ತು ಆಶ್ರಯವಾದ ಅಮರಾವತಿ ಪಟ್ಟಣದಿ ವಜ್ರ ವೈಡೂರ್ಯ ನೀಲಮಣಿಯಾದ ದಿವ್ಯ ಶಿವಾಸನ ರೂಢನಾಗಿ ಭೀಕರನಾಗಿ ಮೆರೆಯುವ ದೇವೇಂದ್ರ ಮಹಾರಾಜ ನಾನೆಂದು ತಿಳಿಯಲಿ ಸಾರಥಿ ಕುಶಲಮತಿ ಎಲೈ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸುಂದರ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಸತ್ಯ ಸುಗುಣತ್ವ ಸತ್ಯ ಕಾರ್ಯವನ್ನು ಕೈಕೊಂಡು ಮೈತ್ರಿಯರ ಪ್ರೀತಿ ಪ್ರೇಮಕ್ಕೆ ಅನುಮತಿಯಾದ ಸರಸ ಸಲ್ಲಾಪದೋಳು ಸುಖದಿಂದ ಕಾಲ ಕಳೆಯುವುದಕ್ಕೆ ಬರೋಣವಾಯಿತು ಸಾರಥಿ ಕುಶಲಮತಿ ಏನು ಮಾಡಕ್ರ ಸಂಗೀತ ಅವರು ದೊಡ್ಡ ರಾಣಿಯಂತೆ ಕಾಣವರು. ಮತ್ತೊಂದು ಯಾರದಲ್ಲಿ ಕೃಪಾಯಕ್ಕೆ ಮಾತಿಸುವಂತನಾಗಲೇ ಸುಂದರ ಸಾರಥಿ ಎಲ್ಲೋ ತಮ್ಮ ಆನಂದದಿಂದ ಬಂದವರಿಗೆ ಒಂದರಿಂದ ಕರದೊಳಿಸಿ ಸ್ಥಿರವಾಗಿ ಮಧುರ ಭಾಷಣನಾಡುತ್ತಾ ದಾರೆಂದು ಕೇಳುವ ನೀನುದಾರ ಕಂದ ಎಲ್ಲ ಮನುಷ್ಯ ಆನಂದ ಅಪ್ಪ ಸಾರಥಿ ನಾನದಾರೆಂದರೆ ಮುಪ್ಪ ಹರಣ ಕರುಣೆಯಿಂದ ಸ್ವರ್ಗ ಮುಕ್ತಿ ಪಾತಾಳಗಳಲ್ಲಿ ಮೂರ ಲೋಕದ ಒಡೆಯರೆಂದೆನಿಸಿರುವ ಬ್ರಹ್ಮ ಸರಸ್ವತಿಗೆ ಶ್ರೇಷ್ಠನಾಗಿರುತ್ತದೆ ಮತ್ತು ಆದಿಶೇಷನಿಗೂ ವರ್ಣಿಸಲು ಅಸಾಧ್ಯವಾದ ಸಂಪತ್ತವನ್ನು ಪಡೆದು ಅಮರಾವತಿಯ ಬ್ರಹ್ಮ ಸಿಂಹಾಸನದ ಕ್ರಾಂತಿಯನ್ನು ತೋರುವ ಇಲ್ಲೇ ಮೋಹನ ಜ್ಞಾನ ಪಟ್ಟದಲ್ಲಿ ಸಚಿವ ಕಂದ ಮನುಷ್ಯ ಕಂದ ನಮ್ ದೊಡವ ಏನೋ ಬಾಬಾ ಮಂಚೆ ಒಂದು ಹೆಂಗೆ ಹೊಡೆದು ನಾವು ದೊಡವಳ ಮಾತಿಗೆ ಪ್ರೀತಿ ಉಳ್ಳವನಾಗಿ ಬಂದವರಿಗೆ ದಾರಂದ ಕೇಳುವ ನೀರುದಾರು ಇನ್ನು ನಾವು ಆಂಚಿತ ಏನಿರುವುದು ಚೆನ್ನಾಗಿ ಸಾರು ನಮಗಾದ್ರೂ ಸಾರಥಿ ಹೇ ಅಪ್ಪ ಸಾರಥಿ ನಾನು ದಾರಂದರೆ ಅತಿ ಮೀರಿದ ಅತಿ ಸುಂದರ ಕಿಂಕ ಅತಿ ಸುಂದರವಾದ ಓರಸಿಂದ ತಿಳಿಯಪ್ಪ ಬಾಲ ಶಾಂತಗೊಳಿಸಿದ ಓರ್ವಶಿ ಆದ ಸರಿದೋಯ್ತು ಕುಂತಂತ ಜನರಿಗೆ ಭಾವನೆಂದಾಯ್ತು ಹೊರತು ನಿಮ್ಮಿರುವ ರಾಜಮಂದಿರ ಬಿಟ್ಟು ಸುಂದರ ಸಭಾಮಂದಿರಕ್ಕೆ ಬಂದ ಕಾಲಿನ ತಾಯಿ ಪುಣ್ಯದೇವಿ ಹೇ ಅಪ್ಪ ಸಾರಥಿ ನಮ್ಮ ಬೇರೆ ಮಂದಿರ ಬೆಟ್ಟ ಈ ನೇರ ಸಭಾಮಂದಿರಕ್ಕೆ ಬಂದ ಕಾರಣ ಅರ್ಥವ ಏನೆಂದರೆ ನಮ್ಮ ದೇವಿ ಆಡಲು ಮನಸ್ಸು ಆನಂದ ಪಡಿಸಲಿಕ್ಕೆ ಬರೋಣಾಯ್ತು ಬಾಲ ಶಾಂತಗೊಳಿಸಿ ನೀವು ಒಬ್ಬನೇ ಕಮ್ಮಿದ್ದೀರಿ ನೋಡೋದು ನಾನು ಕಾಸಾಗಿ ನೀವು ಒಬ್ಬನೇ ಕಮ್ಮಿದ್ದೀರಿ ಆಗ ಟಿವಿ ತಗೋಬೇಕಲ್ಲ ಮುಂದಿನ ನೋಡಿದ್ದೀನಿ ತೊಗೊಂಡು ಕೆಲಸ
ಇವ್ರಿಗೆಲ್ಲರಿಗೂ ತೊಗೊಂಡಿನ ಅದೇ ನೀವು ಒಬ್ಬನೇ ಗಂಭೀರ ಅದರ ಸಂಗೀತಗಾರ ಶಿರೋಮಣಿ ಇವರು ನಿಮ್ಮ ಅವ್ವ? ಏನ್ ಮಾಡ್ಬೇಕು ಆ ಸಂಗೀತಗಾರ ಶಿರೋಮಣಿ ಎಲೈ ಸತ್ತದಾರತಿ ಅವರು ದೊಡ್ಡ ರಾಣಿಯಂತೆ ಕಾಣುವರು ಮತ್ತೊಂದು ಯಾವುದೇ ಹೃದಯಕ್ಕೆ ಮಾತಾಡುವುದಾಗಲೇ ಸುಂದರ ಸಾರಥಿ ಎಲ್ಲೋ ಅಣ್ಣಯ್ಯನೇ ಮೊದಲ ಮಾತುಗಳಿಂದ ವಿಧ ವಿಧದಿಂದ ಸ್ತುತಿಗಳನ್ನು ಮಾಡುತ್ತಾ ಬಂದು ನಿಂತವರಿಗೆ ದಾರೆಂದು ಕೇಳುವ ನೀನು ಯಾರು ಮಗನೇ ಸುಗಣ ಚೆನ್ನಿಂಗನೆ ನಮಗರು ಸಾರಥಿ ಸಾರಥಿನವರು ತಾವುಲಾರ್ ತಾಯಿ ನಿಮ್ಮ ಬಯಲೇಶಲ್ಲಿ ಬದನೆಕಾಯಿ ದೇವಪ್ಪ ಸಾರಥಿ ಎನ್ನ ಉತ್ತಮವಾದ ನಾಮವನ್ನು ಹೇಳುತ್ತೇನೆ ಕೇಳು ಶಾಪ ತನ್ನ ಪರಾಕ್ರಮದಿಂದ ಉನ್ಮತ ದೈತ್ಯರನ್ನು ಸಂಹಾರ ಮಾಡಿ ಸರ್ವ ದೇವತೆಗಳ ಮನ್ನಣೆಯನ್ನು ಪಡೆದು ಶಾಪ ಚಿನ್ಮಯನ ಕೃಪೆಯಿಂದ ಅಮರಾಪುರವನ್ನು ಆಳುತ್ತಿರುವ ದೇವೇಂದ್ರನ ಅರ್ಧಾಂಗಿಯಾದ ರಂಭಾದೇವಿ ನಾನೆಂದು ತಿಳಿಯ ಮಗನೇ ಸುಗಣ ಚೆನ್ನಿಂಗನೆ ರಂಭಾದೇವಿ ಸಜ್ಜಾಯ್ತು ಕುಂತಂತ ಭಗವಾನನಾಗಿ ತೋರಿತು ನಿಮ್ಮಿರುವ ರಾಜಮಂದಿರದಲ್ಲಿ ನಾಟಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾರಣ ತಾಯಿ ಪುಣದೇವಿ ನಮ್ಮಿರುವ ರಾಜ್ಯ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎನ್ನ ರಮಣನಾದ ಇಂದ್ರದೇವನಿಗೆ ರಮಣೀಯನಾದ ಸರಿಗಮ ಪದನಿಸ ಎಂಬ ಸಪ್ತ ಸ್ವರಗಳನ್ನು ಗಾಯನ ಮಾಡಿ ಅವರ ಮನಸ್ಸನ್ನು ತಣಿಸಿ ಅವರಿಂದ ಬಹುಮಾನ ಪಡೆದುಕೊಂಡು ಹೋಗೋಣ ಬರಲಾಯ್ತು ಮಗನೇ ಸುಗಣ ಚೆನ್ನಿಂಗನೆ ಅಲ್ಲೇ ಮಾಡ್ತಾರೆ ಎಲೈ ಸಾರಥಿ ಇನ್ನಕ್ಕೆ ಕಾಲಮೃತ್ಯುವಿನ ಸಮಾನವಾಗಿರುವ ಮಹಾವೀರ ನಿಷ್ಠೂರಮಣಿಯಾದ ವೀರನು ಹುಟ್ಟಿ ಅಷ್ಟ ದಿಕ್ಕ ಮಾಲಿಕರನ್ನು ಒತ್ತಲೆತ್ತಿ ಅಟ್ಟ ಹಂಸದಿಂದಿರುವ ರಾಜರಾಜೇಶ್ವರಿಯ ಚರಣ ಕಮಲಗಳನ್ನು ಧ್ಯಾನಿಸುತ್ತ ಆನಂದ ರೂಪವಾಗಿ ವರ್ತಿಸಿದ ಕಾರಣ ರಾಜ್ಯ ಬೀದಿ ಶಿವಬೀದಿ ಚಂದ್ರ ಬೀದಿಗಳೆಂಬ ಚತುರ್ಬೀದಿಗಳನ್ನು ಜಯಿಸುವರನ್ನು ಪಡೆಯುವ ದಶ ಆಯುಧಗಳನ್ನು ಹಿಡಿಸುವ ಸರ್ವರಿಗೆ ಪ್ರಿಯ ಹೇ ಪ್ರಾಣಕಾಂತರೇ ಹೇ ಪ್ರಾಣದ ಬೀದಿ. ಇದರಲ್ಲ ನಮ್ಮ ಕಾಲ ಹೇಳ್ತೀನಿ ಕೇಳುವಂತವರಾಗಲಿ ಅದೇನಿರುವುದು ಚೆನ್ನಾಗಿ ಹೇಳಬೇಕು ಮಹಿಷಾಸುರನೆಂಬ ರಾಕ್ಷಸನು ನಾಶವಾಗಿ ಹೋದನು ಮತ್ತು ನಿಮ್ಮ ಅರಮನೆ ನಿವಾಸಗಳಾದ ಮೊದಲ ಮನೆಗಳು ಸುಖದಿಂದಿದ್ದೇವೆ ಆದ ಕಾರಣ
ಮುಖದಲ್ಲಿದ್ದಾರೆ. ನಮ್ಮ ಕಂಪತ್ತಿಗೆ ಕೇಳಿದೆ ಕಾಂತ ನೀತಿವಂತ. ಹೇ ವಲ್ಲಭಿ, ಎಲ್ಲ ಪೂರ್ವಿಕರಾದ ಅಗಸ್ತ ಮುನಿಗಳು ಹುಟ್ಟಿದ ಕುಂಭದಲ್ಲಿರುವರು. ಕಾಂತಾರದಲ್ಲಿ ಕುಹಾಂಗ ವಿಹಾಂಗಾದಿಗಳು ಮೃಗ ಪಕ್ಷಿಗಳು ಅವರಿಗೆ ತಮ್ಮ ಪರಿಚಯ ಭೋಜನ ಯಾವುದೆಂದರೆ ಗಡ್ಡೆ ಗೆಣಸು ಮುಂತಾದ ಫಲವಿಹಾರವನ್ನೇ ಉಣ್ಣುವರು. ಮತ್ತು ಅವರ ಮುಕ್ತಿಪಥಕ್ಕೆ ಮೂಲ ಕಾರಣ ಬ್ರಹ್ಮಚರ್ಯ ಮತವನ್ನು ಗೈಯುವರು. ಯೋಗಿಗಳು ತಮ್ಮ ಆನಂದದಲ್ಲಿ ಕಾಲಹರಣ ಮಾಡುವರು. ಕಾಂತೆ ಅಯ್ಯೋ ಪ್ರಾಣವಲ್ಲಭ, ಉತ್ತಮವಾದ ಸುರರನ್ನು ಚಿಂತಾಮಣಿ ಐರಾವತ್ ಮುತ್ತಾದ ವಸ್ತುಗಳು ಸುಕೃತಿಯಿಂದ ನಮ್ಮನ್ನು ಹೊಂದಿದವು. ಇಂಥ ವೈಭವಕ್ಕೆ ಈಗ ಇದ್ದ ಕಾಲದಲ್ಲಿ ವಿಘ್ನ ಉಂಟು ಮಾಡುವುದು ಯಾರು ನಮಗೆ ಸರಿಯಿಲ್ಲ. ಶ್ರೀ ಮಹಾದೇವಿ ಅಂತಕರ್ಮಗಳ ಮೇಲೆ ಪೂರ್ಣವಾಗಿರುವ ಕಾಂತ ದಯಗುಣವಂತ. ಅಂತಃಕರಣವೆಂಬ ವಿಜಯವನ್ನು ನಮ್ಮ ಪುರದಲ್ಲಿ ತೀರಿಸುವ ಕಾಲಕ್ಕೆ ನಮಗೆ ಇದಕ್ಕೆ ಆಧಾರವೇನೆಂದರೆ ಪುಷಿ ಮಧುಕರಮಯ ಚಂಚಲ ಮೂರ್ತಿ ಕೋಣಾರ್ಕಲಸ್ಥ ಹರ್ಷಿ ಜೋಡಾತ್ಮ ಹಿಮಕರ ಸಂಜಯನಕ್ಕೆ ಅಗಣ್ಯ ಸಕಲ ಭುವನ ಯಾಕುಲನ ಕ್ರಿಯಾ ಸಿದ್ಧಿ ಸತ್ವಭಯತೆ ಮಾತಾ ಪುಷ್ಪಕರುಣಿ. ಹೇ ವಲ್ಲಭಿ, ಇದರ ತಾತ್ಪರ್ಯವೇನೆಂದರೆ ಮಲ್ಲಿಗೆ ಹೂವು ಸಂಜೀವಿನಿ ಭ್ರಮರ ಗುಂಗಿಗಳಂತೆ ಚಂಚಲಾಕ್ಷಿ ಎಂಬ ತುಡಿ ನೋಟ ಬಿಂದಿಗೆ ಪರಿಸ್ಥಿತಿಗೆ ಚಂದ್ರನು ಮಂತ್ರವಾಗುತ್ತದೆ. ದೇಹವಿಲ್ಲದವನು ಪರರ ಸಾಯಲ್ಲವೇ ಒಬ್ಬ ಒಂಟಿಗನೆಂದು ಕಾಲ ಕಾಲಕ್ಕಾದರೂ ತ್ರಿಲೋಕವನ್ನು ತನ್ನ ಮಾಯಾಜಾಲದಿಂದ ಬಯಸಿ ಬೆಳೆಸಿದ್ದರೆ ಈ ಫಲವು ಇದು ಇಲ್ಲದಿದ್ದರೆ ಮೆಚ್ಚಿದ ಸಾಮರ್ಥ್ಯಗಳಿದ್ದರೂ ಕೊಲ್ಲಲು ನಮ್ಮ ಪುಣ್ಯವು ನನಗೆ ಲಭಿಸುವುದು. ಮರ್ಯಾದಿರುವ ಸೌಂದರ್ಯ ವೈರಿಗಳಿಗೆ ಬಂದಿರುವುದು. ಹೇ ಪ್ರಾಣಕಾಂತನೇ, ಇದನ್ನು ನಮ್ಮ ತಾವು ಹೇಳ್ತೀನಿ ಕೇಳುವಂತವರಾಗಲಿ. ಅದೇನಿರ್ಬೋದು ಚೆನ್ನಾಗಿ ಹೇಳಬೇಕು. ರಾಕ್ಷಸರ ಭಯಂಕರ ಧ್ವನಿಯು ಕೇಳಿ ಬರುವುದು. ಇದು ಏನಾದ್ರೂ ಕಾಲ ಬಂದ ಬದಿಗಿರುವಾಗ ಕಾಂತ ನನ್ನ ಹೃದಯವು ಚೆಂದೆಂಬುದು. ಹಿಂದಕ್ಕೆ ಮಧ್ಯಮಾನರಾದ ಮಹಿಷಾಸುರನೆಂಬ ದುಷ್ಟ ರಾಕ್ಷಸನು ಇದೇ ರೀತಿ ದಾಳಿಯನ್ನಿತ್ತು ಗೋಳಾಡಿಸಿ ಕಾಲದಲ್ಲಿ ನಮ್ಮನ್ನು ಸೆರೆ ಹಿಡಿದು ಬಂಧಿಸಲಾಗಿ ಕಾಲ ಮೃತ್ಯುನಂತಿರುವ ಕುಲ್ಲರನ್ನು ಮಹಾಪ್ರಖ್ಯಾತರಾದ ಅಷ್ಟದಶ ಭುಜಗಳ ಅಂಬಿಕೆ ಅವನನ್ನು ಓಡಿಸಿ ನಮ್ಮನ್ನು ರಕ್ಷಿಸಿದಳು. ಇದು ಏನು ವ್ಯವಸ್ಥೆ ಕಾಲ ತಿಳಿಯಲು ಕಾಂತ ಸದಗುಣವಂತ. ಹೇ ಪ್ರಾಣವಲ್ಲದ ಯಾವ ಸಚಿದೇವಿ, ನೀನೇನು ಭಯಗ್ರಸ್ತರಾಗಬೇಡ. ಸರ್ವತಾ ಧೈರ್ಯವನ್ನು ಬಿಡಬೇಡ. ಮಣಿ ಸ್ನಾನದಿಂದ ತರು. ಅಯ್ಯೋ ಕರ್ಣದ ಕಾಂತ ಸಂಭ್ರಮದ ಶ್ರೀಮಂತ. ಈ ಕೊಂಬೆಗಳು ನಿಮಗೆ ಈಡೇರಾಗುವರು. ಈ ಕಳ್ಳರು ನಮ್ಮ ಪೂರ್ವದಲ್ಲಿ ಸರಿಗೊಂಡು ಹಾಳು ಮಾಡುವರಾಗಿ ತೋರುವುದು. ಈ ರಾಕ್ಷಸರನ್ನು ರಕ್ಷಿಸುವುದು ಯಾರಿಂದಾಗದು? ಇದಕ್ಕೆ ಮೌಲ್ಯತಕ್ಕೆ ಹೇಳಬೇಕು ಕಾಂತ ನೀತಿವಂತ. ವನಿತಾಮಣಿಯಾದ ಸಚಿದೇವಿ, ನೀನೇನು ಭಯಗ್ರಸ್ತರಾಗಬೇಡ. ಆ ಕೊಲ್ಲರ ರೆಕ್ಕೆಗಳನ್ನು ಕತ್ತರಿಸಿ ಉದ್ರಿಕ್ತ ಸ್ಥಳಕ್ಕೆ ಉದುರಿಸಿ ಬಿಡಬೇಕು. ಎನ್ನ ವಜ್ರಾಯುಧದಿಂದ ಕೊಲ್ಲರ ರಕ್ತದ ಶಿರವನ್ನು ಕತ್ತರಿಸಿ ಈ ಪಡವೆಯೋಳು ಇರಿಸದಿದ್ದರೆ ಭಪ್ಪರೆ ದೇವೇಂದ್ರನೆಂಬ ನಾಮ ಅಂಕಿತವು ಯಾತಕ್ಕೆ ಬೇಕು? ನಿನ್ನ ಮನಸ್ಸಿನಲ್ಲಿ ಅಯ್ಯ ದೇವತಾ ಸರ್ವಭೌಮನಾದ ಇಂದ್ರದೇವನೇ, ಕುಂತವನು ಧೈರ್ಯ ಮತ್ತೆ ಅಂತ ಭಸ್ಮವಾಗಬೇಕು. ಶಾಂತ ನಿರ್ಮಯವಾದ ಶಕ್ತಿಯ ದಯಾಂತ ಕಳ್ಳರನ್ನು ಮನೆ ತಲುಪಿದ್ದರೆ ಯಾವ ವಿಘ್ನವೂ ಬರುವುದಿಲ್ಲ. ಯಾವ ಕಾಲಕ್ಕೆ ಏನು ವಿಘ್ನ ಬರುವಂತ ಭಯವನ್ನುತ್ತಾನೆ, ಸರಿ ಮಾಡುತ್ತಾನೆ. ಅರಣ್ಯ ಆಲೋಚನೆ ಮಾಡಬೇಡ. ಬಂದ ಸಂಕಟ ಕಾಲದ ಸಂಗೀತವನ್ನು ಈಶ್ವರನು ಬಲ್ಲದಲ್ಲದೆ ಮತ್ಯಾರಿಗೂ ತಿಳಿಯದೆಯ ಕಾಂತ ಸದಗುಣವಂತ. ಹೇ
ಶಿವ